ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 4ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ. ಪ್ರಶ್ನೆ 1 ನೋಡಿ. ವಾಸಸ್ಥಳಕ್ಕೆ ಅನುಗುಣವಾಗಿ ಪ್ರಾಣಿಗಳ ಹೇಗೆ ವರ್ಗೀಕರಿಸಲಾಗಿದೆ ಅಥವಾ ಪ್ರಾಣಿಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ. ಪ್ರಶ್ನೆ 2. ಅತಿ ಸುಂದರವಾಗಿ ಗೂಡನ್ನು ಕಟ್ಟುವ ಪಕ್ಷಿ ಯಾವುದು. ಪ್ರಶ್ನೆ 3. ನಿರ್ಜೀವಿ ಮತ್ತು ಸಜೀವಿಗಳ ನಡುವೆ ಇರುವ ವ್ಯತ್ಯಾಸಗಳೇನು. ಪ್ರಶ್ನೆ 4. ನೀರಿನಲ್ಲಿ ವಾಸಿಸುವ ಜೀವಿಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ 5. ನಿನ್ನ ತಂದೆಯ ತಮ್ಮ ನಿನಗೆ ಏನಾಗಬೇಕು. ಪ್ರಶ್ನೆ 6. ನೀನು ನಿಮ್ಮ ಮನೆಯಲ್ಲಿ ಯಾರನ್ನು ಹೋಲುವೆ. ಪ್ರಶ್ನೆ 7. ಹುಲ್ಲಿನ ಮನೆ ನಿರ್ಮಿಸಲು ಯಾವ ವಸ್ತುಗಳು ಬೇಕು. ಪ್ರಶ್ನೆ 8. ನಿಮ್ಮ ಮನೆ ಅಥವಾ ಶಾಲೆ ಶುಚಿಯಾಗಿದ್ದರೆ ಅದರಿಂದ ನಿನಗಾಗುವ ಲಾಭಗಳೇನು. ಪ್ರಶ್ನೆ 9. ಸಮೀಪದ ನಿಮ್ಮ ಅಜ್ಜಿ ಮನೆಗೆ ನೀನು ಹೇಗೆ ಹೋಗುತ್ತೀಯಾ. ಪ್ರಶ್ನೆ 10. ಹಿಂದೆ ಹೆಚ್ಚಾಗಿ ಬಳಕೆಯಲ್ಲಿದ್ದ ಸಂಪರ್ಕ ಸಾಧನ ಯಾವುದಾಗಿತ್ತು. ಪ್ರಶ್ನೆ 11. ನಿನಗೆ ಶಕ್ತಿ ನೀಡುವ ಆಹಾರದ ವಿಧಗಳಾವುವು. ಪ್ರಶ್ನೆ 12. ನಿಮ್ಮ ಶಾಲೆಯ ಪಕ್ಕದಲ್ಲಿರುವ ಅಂಗಡಿಯಲ್ಲಿ ದೊರೆಯುವ ನಿಮ್ಮ ಇಷ್ಟದ ತಿಂಡಿಗಳು ಯಾವುವು. ಪ್ರಶ್ನೆ 13. ನಿಮ್ಮ ಮನೆಯಲ್ಲಿ ಆಹಾರ ತಯಾರಿಸಲು ಬಳಕೆ ಮಾಡುವ ಪಾತ್ರೆಗಳು ಅಥವಾ ಪರಿಕರಗಳಾವುವು. ಪ್ರಶ್ನೆ 14. ನಿಮ್ಮ ಮನೆಯಲ್ಲಿರುವ ಹೂವಿನ ಕುಂಡ, ಅಲಂಕಾರಿಕ ಗೊಂಬೆಗಳನ್ನು ಯಾವುದರಿಂದ ತಯಾರಿಸಿರುತ್ತಾರೆ. ಪ್ರಶ್ನೆ 15. ನಿಮ್ಮ ಮನೆಯಲ್ಲಿ ಆಹಾರ ಧಾನ್ಯಗಳನ್ನು ಹೇಗೆ ಸಂಗ್ರಹಿಸುವೆ. ಪ್ರಶ್ನೆ 16. ಶಿಕ್ಷಕರು ಒಂದು ಸನ್ನೆಯನ್ನು ಮಾಡಿ ತೋರಿಸಿ ಏನೆಂದು ವಿದ್ಯಾರ್ಥಿಗೆ ಕೇಳುವುದು. ನೀರು ಕುಡಿಯುವುದು, ಬಟ್ಟೆ ಒಗೆಯುವುದು, ಊಟ ಮಾಡುವುದು ಇತ್ಯಾದಿ. ಅಂದರೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಯಾವುದಾದರೂ ಒಂದು ಸನ್ನೆ ಮಾಡಿ ತೋರಿಸಿದ್ರೆ, ನೀರು ಕುಡಿಯೋ ಥರ ಸನ್ನೆ ಮಾಡ್ಬೋದು, ಅಥವಾ ನಡೆಯೋ ಥರ ಸನ್ನೆ ಮಾಡ್ಬೋದು, ಊಟ ಮಾಡೋ ರೀತಿ ಸನ್ನೆ ಮಾಡ್ಬೋದು. ಅದನ್ನು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ ಮಕ್ಕಳ. ಓಕೆನಾ. ಪ್ರಶ್ನೆ 17 ನೋಡಿ. ಒಳಾಂಗಣ ಆಟ ಎಂದರೇನು, ಉದಾಹರಣೆ ಕೊಡು. ಪ್ರಶ್ನೆ 18. ನಿಮ್ಮ ಅಣ್ಣನ ಬಾಯಿಯಲ್ಲಿರುವ ಹಲ್ಲಿನ ವಿಧಗಳಾವುವು. ಪ್ರಶ್ನೆ 19. ನಿನ್ನ ಸುತ್ತಲೂ ಮರ ಕಡಿಯುತ್ತಿದ್ದರೆ ನೀನೇನು ಮಾಡುವೆ. ಪ್ರಶ್ನೆ 20. ನಿಮ್ಮ ಶಾಲೆಯಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬಗಳು ಯಾವುವು. ಮಕ್ಕಳ, ಇಲ್ಲಿಗೆ 4ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.